ಏನು ಮಾಧ್ಯಮ ಮಿತ್ರರಿದ್ದಾರೆ ಅವರಿಗೆ ಕೂಡ ಫಸ್ಟ್ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಜಿಲ್ಲಾಧ್ಯಕ್ಷರು ರಾಜೇಶ್ವರಿ ಅಂತ ಹೇಳಿ. ಸರ್, ನಾವು 2 ವರ್ಷಗಳಿಂದ ಸತತವಾಗಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ MP MLA ಗಳಿಂದ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ನಾವು ತುಂಬ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಆಪ್ತ ಕಾಯಿಲೆಗಳಿಂದ ಗುಪ್ತ ಕಾಯಿಲೆವರೆಗೂ ಕೂಡ ಮಾಹಿತಿಗಳನ್ನು ಕೊಡ್ತಾ ಬಂದು ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ನಂಬಿ ನಾವು ಫ್ರೀಡಮ್ ಪಾರ್ಕಲ್ಲಿ ಹೋದ ವರ್ಷವೂ ಕೂಡ ಫೆಬ್ರವರಿನಲ್ಲಿ ಹೋರಾಟ ಮಾಡಿ ಅನಿರ್ದಿಷ್ಟ ಹೋರಾಟವನ್ನು ಮಾಡಿ ಅಹೋರಾತ್ರಿಯ ಧರಣಿಯನ್ನು ಇಟ್ಕೊಂಡಿದ್ದಂಥವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು DCM ಇಬ್ಬರು ಕರೆದು ನಮ್ಮನ್ನು ಮುಕ್ತ ಮಾತಾಡಿ ನೀವು ಹೊರಡಿ, ನನ್ನನ್ನು ನಂಬಿ ನಾನು ಖಂಡಿತವಾಗ್ಲೂ ಈ ವರ್ಷ ನಿಮ್ಮ ಆಶಾ ಕಾರ್ಯಕರ್ತರಿಗೆ ಮೋಸ ಮಾಡಲ್ಲ, ನಾನು ಕೊಡ್ತೀನಿ ಅಂತ ಹೇಳಿ ನೀವು ಸಮುದಾಯದಲ್ಲಿ ನೇರವಾದಂಥ ಆರೋಗ್ಯ ಸೇವೆಯನ್ನು ಕೊಡಬೇಕು, ನಮ್ಮ ಮೇಲೆ ನಂಬಿಕೆ ಇಟ್ಟೋಗಿ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಅದೇ ನಿಟ್ಟಿನಲ್ಲಿ ನಾವು ವಾಪಸ್ ಬಂದು ನೆಕ್ಸ್ಟ್ ಈಗ 13 ಏನು 6-7ನೇ ತಾರೀಕಿಂದ 10ನೇ ತಾರೀಕುವರೆಗೂ ಕೂಡ ನಾವು ಹೋರಾಟ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ನಂಬ್ಕೊಂಡಿದ್ವಿ. ಆ ಹೋರಾಟನೂ ಕೂಡ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಆಗಿತ್ತು. ಆ ಹೋರಾಟದಲ್ಲೂ ಕೂಡ CM ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದು ನಮಗೆ ಪ್ರತಿಯೊಂದರಲ್ಲೂ ಮಾಹಿತಿ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದು ಅವರು ಕೂಡ ಅನುಭವಿಸಿ ಹೇಳಿ ಹೋದಂಥ ಮಾತು. ನಿಮಗೆ ಈ ಬಜೆಟ್ನಲ್ಲಿ ನಿಮಗೆ 10,000 ಘೋಷಣೆ, ಅದು ಕೂಡ ಕಡಿಮೆ ಆಗುತ್ತೆ, ನಿಜವಾಗ್ಲೂ ಈ ಸರಿ ಮಾಡ್ತೀವಿ ಅಂತ ಹೇಳಿ ಕಳಿಸಿ ನನ್ನನ್ನು ನಂಬಿ ಅಂತ ಕಳಿಸಿ ಬಂದು ಇವತ್ತು ಬಜೆಟ್ನಲ್ಲಿ ಯಾವುದೇ ಇಲ್ಲ, 1,000 ಯಾವ ಲೆಕ್ಕದಲ್ಲೂ ಕೂಡ ಅದು ಕೂಡ ಸ್ಪಷ್ಟತೆ ಇಲ್ಲ. ಆ ಥರ ಒಂದು ವ್ಯಾವಹಾರಿಕವಾಗಿ ಕುತಂತ್ರವಾಗಿ ಮಾಡಿರುವಂಥ ಸರ್ಕಾರ ಭ್ರಷ್ಟತೆಯನ್ನು ನಮಗೆ ತೋರಿಸಿದೆ. ಈ ಭ್ರಷ್ಟ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇನ್ನು ಮುಂದೆ ಇದು ಏನಾದರೂ ಮುಂದುವರೆದ ಭಾಗ ಆದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಕ್ಕೆ ರೆಡಿ ಇದ್ದೀವಿ. ಈಗ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೂ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಲೆಟರ್ ಕೊಂಡು ಹೋಗ್ತಾ ಇದ್ದೀವಿ. ಇದು ಏನಾದರೂ ನಮ್ಮ ಮನವಿ ಏನೋ ಸರ್, ನಮ್ಮದು ಗೌರವಧನ ಪ್ರೋತ್ಸಾಹಧನ 2 ಕೇಂದ್ರ ಮತ್ತು ರಾಜ್ಯ ಸರ್ಕಾರ 15,000 ಕೊಡಬೇಕು ಅನ್ನೋದಾಗಿತ್ತು. ಮತ್ತು ನಮಗೆ ಆರೋಗ್ಯ ವಿಮೆಯನ್ನು ಕೊಡಬೇಕಾಗಿತ್ತು, ಮತ್ತು ASI-PF ಕೊಡಬೇಕಾಗಿತ್ತು, ಕಾಯಂ ನೌಕರರನ್ನಾಗಿ ಮಾಡಬೇಕಾಗಿತ್ತು, ನಮಗೆ ಸೇವಾ ಭದ್ರತೆಯನ್ನು ಕೊಡಬೇಕು. ಇಷ್ಟು ಕೂಡ ಡಿಮ್ಯಾಂಡ್ಸ್ಗಳಿತ್ತು ಸರ್. ಕೆಲವೊಂದು ಆರೋಗ್ಯ ಏನಂದರೆ RCH ಪೋರ್ಟಲ್ಗಳಲ್ಲಿ ಎಂಟ್ರಿ ಆಗದಲ್ಲೇ ಇರತಕ್ಕಂಥ ಅಮೌಂಟ್ ಉಳಿದಿತ್ತು, ಅದನ್ನು ಕೊಡಬೇಕಾಗಿತ್ತು. ಮೊಬೈಲ್ನಲ್ಲಿ ವ್ಯತಿರಿಕ್ತ ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ, ಅದಕ್ಕೆ ಅದರದ್ದೇ ಆದಂಥದ್ದು ಯಾವುದಿಲ್ಲ. ಮತ್ತು ಹಲವಾರು ಅದರ್ ಚಟುವಟಿಕೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲೂ ಬಿಟ್ಟಿಯಾಗಿ ದುಡಿಸ್ಕೊಳ್ತಾ ಇದ್ದಾರೆ. ನಮ್ಮದೇ ಆದಂಥ ಯಾವುದೇ ರೀತಿಯ ವ್ಯವಸ್ಥಿತವಾದ ಇನ್ಸೆಂಟಿವ್ಸ್ ಇಲ್ಲ. ಇದು ಯಾವ ಸರ್ಕಾರ, ಯಾವ ನೀತಿ? ಇದು ನಮಗೆ ಅನ್ಯಾಯ ಆಗ್ತಿದೆ. ಇದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಸರ್.